ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಲಿಟಲ್ ಎಗೆ ಯಾವ ರೀತಿ ಕಂಪ್ಲೀಟ್ ಬಾಡಿ ಆಯಿಲ್ ಮಸಾಜ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಡೀಟೇಲ್ ವಿಡಿಯೋನ ನಾನು ತುಂಬ ದಿನದಿಂದ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ವಿ, ಆದರೆ ಆಗಿರಲಿಲ್ಲ. ಇವತ್ತು ಆಲ್ ಆಫ್ ಅ ಸಡನ್ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆಲ್ಲ ಲಿಟಲ್ ಎ ವೆಯ್ಟ್ ಗೇನಿಂಗ್ಗೆ ಈ ರೀತಿ ಎಣ್ಣೆ ಮಸಾಜ್ ಹೆಲ್ಪ್ ಆಯಿತು ಆ್ಯಂಡ್ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ, ಎಣ್ಣೆ ಮಸಾಜ್ ವಿಡಿಯೋ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲಿಗೆ ನಾವು ವಾರದಲ್ಲಿ 2 ದಿನ ಲಿಟಲ್ ಎಗೆ ತಲೆಗೆ ಸ್ನಾನ ಮಾಡಿಸ್ತೀವಿ. ತಲೆಗೆ ಸ್ನಾನ ಮಾಡಿಸೋ ದಿನ ಎಣ್ಣೆನ ತಲೆಗೆ ಹಾಕಿ ಕಂಪ್ಲೀಟಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು. ಒಂದು 20 ಇಂದ 25 ನಿಮಿಷ ಬಿಡ್ತೀವಿ. ಫಸ್ಟು ತಲೆಗೆ ಎಣ್ಣೆ ಹಾಕಿ ಕಂಪ್ಲೀಟ್ ತಲೆನ ಮಿದ್ಬೇಕಾಗತ್ತೆ. ಮಿದ್ದೋದು ಅಂತಂದರೆ ಮಕ್ಕಳಿಗೆ ನಾವು ಒಂದು 3 ಮಂತ್ಸ್ವರೆಗೂ ಶೇಪ್ ಕೊಡ್ಬೋದು. ಕೆಲವು ಮಕ್ಕಳುಗಳಿಗೆ ಫಾರ್ಸೆಪ್ಸ್ ಅಂತ ಹೇಳ್ತೀವಿ. ನಾರ್ಮಲ್ ಡೆಲಿವರಿಯಲ್ಲಿ ತಲೆ ಸಲೀಸಾಗಿ ಆಚೆ ಬಂದಿಲ್ಲ ಅಂತಂದರೆ ಫಾರ್ಸೆಪ್ಸ್ನ ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿದಾಗ ಕೆಲವು ಮಕ್ಕಳುಗಳಿಗೆ ತಲೆ ಎಲ್ಲ ಉದ್ದ ಆಗಿರುತ್ತೆ. ಆ ಒಂದು ಉದ್ದ ಆಗಿದ್ದಾಗ ಒಂದು ಶೇಪ್ಗೆ ರೌಂಡ್ ಶೇಪ್ ಗುಂಡಾಗಿ ತಲೆ ಬರಬೇಕಲ್ಲ, ಸೊ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಲಿಟಲ್ ಸಿ ಸೆಕ್ಷನ್ ಆಗಿದ್ರಿಂದ ಆ ರೀತಿ ಎಲ್ಲ ಏನೂ ಆಗಿಲ್ಲ, ಬಟ್ ಸ್ಟಿಲ್ ಹಣೆಯೆಲ್ಲ ಉಜ್ಜೋದು ಇದರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಮುಂದಕ್ಕೆ ಚೆನ್ನಾಗಿ ಆಗ್ತಾರೆ ಅನ್ನೋದು ನಂಬಿಕೆ. ಇದು ಒಂದು ಟ್ರೆಡಿಷನಲ್ ಬಾಣಂತನದ ಒಂದು ಪದ್ಧತಿ. ಈ ರೀತಿ ಸೈಡ್ ಎಲ್ಲ ತಲೆ ಸವರಬೇಕಾಗತ್ತೆ ಎಣ್ಣೆ ಹಾಕಿದಾಗ. ಬೇರೆ ಟೈಮಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ, ಎಣ್ಣೆ ಹಾಕಿದಾಗ ಸಲೀಸಾಗಿ ಆಗುತ್ತೆ. ಈ ರೀತಿ ಕ್ಲೀನ್ ಆಗಿ ಒಂದು ರೌಂಡ್ ಶೇಪಲ್ಲಿ ಮುದ್ದೆ ಥರ ಮಿದ್ದುತ್ತಾರೆ ಹಿಂದಿನ ಕಾಲದಲ್ಲಿ. ಅದೇ ರೀತಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದಿತಿಗೂ ಇದೇ ರೀತಿ ನಮ್ಮಮ್ಮ ಫಾಲೋ ಮಾಡ್ತಾ ಇದ್ರು. ಸೊ ನಾನು ನೋಡ್ಕೊಂಡಿದ್ದೀನಿ, ಅದನ್ನು ಫಾಲೋ ಮಾಡ್ತಿದ್ದೀನಿ. ಈಗ ನೆಕ್ಸ್ಟು ಹಿಂದೆಗಡೆ ಅಂತಂದರೆ ಹಿಂದೆಗಡೆ ನೆತ್ತಿ ಭಾಗದಿಂದ ಒಂದು ಸ್ವಲ್ಪ ಕೆಳಗಡೆ ಇರುತ್ತಲ್ಲ, ಸೊ ಆ ಭಾಗನೂ ಸಹ ನಾವು ಈ ರೀತಿ ಚೆನ್ನಾಗಿ ನೀವಬೇಕಾಗತ್ತೆ. ಕತ್ತನ್ನೆಲ್ಲಾನು ನೀವಬೇಕು. ಇದರಿಂದ ಮಕ್ಕಳುಗಳಿಗೆ ತುಂಬ ಚೆನ್ನಾಗಿ ಕತ್ತು ಬೇಗ ನಿಲ್ಲೋದಕ್ಕೂ ಸಹಾಯ ಆಗುತ್ತೆ. ತುಂಬ ಮೆತ್ತಿದೆ, ಅದು ತಿನ್ನೋದ್ರಿಂದ ಕತ್ತು ಬೇಗ ನಿಲ್ಲುತ್ತೆ, ಇದು ತಿನ್ನೋದ್ರಿಂದ ಕತ್ತು ನಿಲ್ಲುತ್ತೆ ಬೇಗ ಅಂತ. ಆದರೆ ಎಣ್ಣೆ ಮಸಾಜಿಂದನೂ ತುಂಬ ಚೆನ್ನಾಗಿ ಮಕ್ಕಳಿಗೆ ಕತ್ತು ನಿಲ್ಲೋದಕ್ಕೆ ಒಂದು ಸ್ಟ್ರೆಂತ್ ಬರುತ್ತೆ. ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಲಿಟಲ್ ಎಗೆ ಅಂತ ಹೇಳೋದಾದ್ರೆ, ನಾನು ಒಂಥರ ಕಾಂಬಿನೇಷನ್ ಆಫ್ ಎಣ್ಣೆ ಯೂಸ್ ಮಾಡೋದು. ಯಾವುದನ್ನು ಮಿಕ್ಸ್ ಮಾಡಿಕೊಂಡು ನಾನು ಮಾಡಲ್ಲ, ಎಲ್ಲನೂ ಸೆಪ್ರೇಟ್. ಈಗ ವಾರದಲ್ಲಿ 2 ದಿನ ತಲೆಗೆ ಸ್ನಾನ ಮಾಡಿಸ್ತೀನಲ್ಲ, ಸೊ ತಲೆಗೆ ಸ್ನಾನ ಮಾಡಿಸಿದ ಒಂದು 2 ದಿನದಲ್ಲಿ ಒಂದಿನ ದಿನ ಹರಳೆಣ್ಣೆ ಬಿಸಿ ಮಾಡಿ ಚೆನ್ನಾಗಿ ಅದನ್ನು ತಲೆಗೆ ಹಾಕ್ತೀನಿ. ಇನ್ನೊಂದು ದಿನ ಡಾಕ್ಟರ್ ಕೊಟ್ಟಿದ್ದಾರೆ ನಮಗೆ, ನಮ್ಮದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಆ ಎಣ್ಣೆನ ಕಂಪ್ಲೀಟ್ ಬಾಡಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು. ಮಿಕ್ಕಿದ ದಿನ ಒಂದು ದಿನ ಕೊಕೊನಟ್ ಆಯಿಲು, ಒಂದಿನ ಆಲ್ಮಂಡ್ ಆಯಿಲು, ಒಂದಿನ ಬ್ಲ್ಯಾಕ್ ಸಿಸೇಮ್ ಆಯಿಲು. ನಾನು ಈ ಆಲ್ಮಂಡ್, ಕೊಕೊನಟ್ ಆ್ಯಂಡ್ ಬ್ಲ್ಯಾಕ್ ಸಿಸೇಮ್ ಆಯಿಲ್ ಯೂಸ್ ಮಾಡ್ತಿರೋದು ಫ್ರಮ್ ಲಿಟಲ್ ರಿಚುವಲ್ಸ್. ಅದಿತಿಗೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ಈವನ್ ಲಿಟಲ್ ಎಗೂ ಚೆನ್ನಾಗಿ ಸೆಟ್ ಆಗಿದೆ. ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಕತ್ತಿನವರೆಗೂ ಚೆನ್ನಾಗಿ ನೀವಬೇಕು ಅಂತಂದರೆ ಕಂಪ್ಲೀಟ್ ಒಂದು ಮಸಾಜ್ ರೀತಿ ಮಾಲೂಮ್ ಮಾಡಬೇಕಾಗತ್ತೆ. ಮಕ್ಕಳುಗಳಿಗೆ ಇನಿಷಿಯಲಿ ಮಾಡಿದಾಗ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ಬಟ್ ಹೋಗ್ತಾ ಅಡ್ಜಸ್ಟ್ ಆಗಿಬಿಡ್ತಾರೆ. ಲಿಟಲ್ ಎಗೆ ಇದು ಫಸ್ಟ್ ನ್ಯಾಪ್ ತಗೊಳ್ಳುವಂತಹ ಟೈಮ್ಗೆ ನಾನು ಎಣ್ಣೆ ಮಸಾಜ್ ಶುರು ಮಾಡಿದ್ದು. ಬೆಳಗ್ಗೆ ಎದ್ದ ತಕ್ಷಣನೇ ಒಂದ್ಸಲ ಫೀಡ್ ಮಾಡಿಸಿ ಸ್ವಲ್ಪ ಹೊತ್ತು ಹೈ ಕಾಂಟ್ರಾಸ್ಟ್ ಒಂದು ಕಾರ್ಡ್ನ ನೋಡ್ತಿರ್ತಾರೆ ಲಿಟಲ್ ಎ. ಅಷ್ಟರಲ್ಲಿ ನಾನು ಕಾಫಿ ಅದೆಲ್ಲ ಕುಡಿದು ಅದಿತಿಗೆ ಒಂದು ಸ್ವಲ್ಪ ಬೇರೆ ಕೆಲಸಗಳನ್ನ ಅದಿತಿ ಜೊತೆ ಮಾಡಿ, ಅದಾದಮೇಲೆ ಲಿಟಲ್ ಎಗೆ ಒಂದು ಸ್ವಲ್ಪ ಫೀಡ್ ಮಾಡಿಸಿ ಎಣ್ಣೆ ಮಸಾಜ್ ಮಾಡಿಸ್ತೀನಿ. ಕೆಲವೊಂದ್ಸಲ ತುಂಬ ಕಂಫರ್ಟ್ ಆಗಿರ್ತಾರೆ, ಆಟ ಆಡ್ತಿರ್ತಾರೆ, ನಗ್ತಿರ್ತಾರೆ. ಕೆಲವೊಂದ್ಸಲ ಕ್ರ್ಯಾಂಕಿ ಶುರು ಆಗುತ್ತೆ, ಬಟ್ ಸ್ಟಿಲ್ ಐ ಆಮ್ ಓಕೆ ವಿತ್ ಇಟ್. ಎಣ್ಣೆ ಮಸಾಜ್ ಮಾಡುವಾಗ ನಾವು ಎಷ್ಟು ಮಾತಾಡಿಕೊಂಡು ಮಕ್ಕಳಿಗೆ ಎಂಜಾಯ್ ಮಾಡಿಸ್ಕೊಂಡು ಮಾಡ್ತೀವೋ, ಮಕ್ಕಳು ಎಂಜಾಯ್ ಮಾಡ್ತಾರೆ. ಮಕ್ಕಳು ಯಾವಾಗಲೂ ಅಳ್ತಿದ್ರೆ ಅವ್ರಿಗೆ ನಿಜವಾಗ್ಲೂ ಅದು ಇಷ್ಟ ಆಗಲ್ಲ. ಎಣ್ಣೆ ಮಸಾಜ್ನ 5 ವರ್ಷದವರೆಗೂ ಮಕ್ಕಳಿಗೆ ಮಾಡಿದ್ರೆ ಅವರ ಬಾಡಿಗೆ ತುಂಬ ಒಳ್ಳೆಯದು. ಇದರಿಂದ ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಊಟ ಚೆನ್ನಾಗಿ ಮಾಡ್ತಾರೆ, ಅವರು ಆ್ಯಕ್ಟಿವ್ ಆಗಿರೋದಕ್ಕೆ, ಅವರ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬ ಸಹಾಯ ಆಗುತ್ತೆ. ನೆಕ್ಸ್ಟು ಈಗ ನಾನು ಎಣ್ಣೆ ಮಸಾಜ್ ಮಾಡೋದು ಫಸ್ಟು ತಲೆಗೆ ಮಾಡಿದ್ಮೇಲೆ ನೆಕ್ಸ್ಟು ಸೊಂಟ ಭಾಗಕ್ಕೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಏನಿದು ಲಿಟಲ್ ಎ ಒಂದು ಕಟ್ಟಿರೋ ಬಟ್ಟೆಗೆ ಈ ರೀತಿ ಬ್ಲ್ಯಾಕ್ ಆಗಿದೆ ಅಂತಂದ್ರೆ ಅದಿತಿ ಟ್ರೇಸಿಂಗ್ ಮಾಡ್ತಾರೆ. ಅಂತಂದ್ರೆ ಬ್ಲ್ಯಾಕ್ ಕಲರ್ ಒಂದು ಮಾರ್ಕರ್ ಬರುತ್ತಲ್ಲ, ಅದರಲ್ಲಿ A4 ಶೀಟ್ ಮೇಲೆ ಟ್ರೇಸಿಂಗ್ ಮಾಡ್ತಾ ಇದ್ರು. ಅದನ್ನ ಇವರು ಲಿಟಲ್ ಎ ಚಡ್ಡಿ ಮೇಲೂ ಅಂತಂದ್ರೆ ಈ ಒಂದು ಕಚ್ಚೆ ಬಟ್ಟೆ ಮೇಲೂ ಮಾಡಿದ್ದಾರೆ. ಸೊ ನಾನು ಇದನ್ನ ಲಿಟಲ್ ಎಗೆ
ಎಣ್ಣೆ ಮಸಾಜ್ ಮಾಡುವಾಗ ಬಳಸ್ತೀನಿ. ಸೊ ಈ ರೀತಿ ಸೊಂಟಕ್ಕೆ ನೀವು ಎಣ್ಣೆ ಹಾಕೊಂಡು ಚೆನ್ನಾಗಿ ನಮ್ಮ ಫಿಂಗರ್ 2 ಏನ್ ಫಿಂಗರ್ ಇದೆ ಅದರಲ್ಲಿ ನೀವು ಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುಡಿಯತ್ತೆ ಗೊತ್ತಾ? ಮಕ್ಕಳ ಒಂದು ಸೊಂಟಕ್ಕೆ ಎಣ್ಣೆ ಎಷ್ಟು ಬೀಳುತ್ತೋ ಮಕ್ಕಳು ಅಷ್ಟು ಚೆನ್ನಾಗಿ ಗಟ್ಟಿಮುಟ್ಟು ಆಗ್ತಾರೆ. ಶಕ್ತಿ ಚೆನ್ನಾಗಿ ಬರುತ್ತೆ. ಅವರು ನೆಕ್ಸ್ಟ್ ಮೈಲ್‌ಸ್ಟೋನ್ ಏನಿದೆ ರೋಲ್ ಓವರ್ ಇರಬಹುದು ಆಂಡ್ ಒಂದ್ ಸ್ವಲ್ಪ ಮುಂದೆ ತೆವಳೋದಿರ್ಬೋದು, ಕುತ್ಕೊಳ್ಳೋದಿರ್ಬೋದು, ಕ್ರಾಲಿಂಗ್ ಇರ್ಬೋದು, ಇದು ಎಲ್ಲಾನುನು ಸಹ ಬೇಗ ಮೈಲ್‌ಸ್ಟೋನ್ ರೀಚ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆಂಡ್ ಆಲ್ಸೋ ಶಕ್ತಿ ಚೆನ್ನಾಗಿ ಬರುತ್ತೆ. ಕೆಲವ್ರ ಮಕ್ಳುಗಳಿಗೆ ಹೇಳೋದ್ ಕೇಳಿರ್ತೀವಿ ನಾವು. ಏನು ಸೊಂಟಕ್ಕೆ ಎಣ್ಣೆ ಹಾಕಿಲ್ವಾ? ಸರಿಯಾಗಿ ಕುತ್ಕೊಳ್ಳು. ಅದೇನ್ ಯಾವಾಗ್ಲೂ ಲೀನ್ ಆಗ್ತೀಯಾ, ಬಗ್ತೀಯಾ? ಈ ರೀತಿ ಎಲ್ಲ ಹೇಳ್ತಾರೆ ಅಲ್ವಾ? ಸೊ ಅದಕ್ಕೆ ಮಕ್ಕಳುಗಳಿಗೆ ಸೊಂಟಕ್ಕೆ ತುಂಬಾ ಚೆನ್ನಾಗಿ ನಾವು ಎಣ್ಣೆ ಹಾಕ್ಬೇಕಾಗತ್ತೆ. ಎಣ್ಣೆ ಮಸಾಜ್ ಒಂಥರ ಅಮ್ಮಂದಿರ್ಗೆ ಥೆರಪಿ ಇದ್ದಂಗೆ ಮಕ್ಳ ಜೊತೆ ಬಾಂಡಿಂಗ್‌ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಳ್ಬೋದು. ನೀವೇನಾದ್ರೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಥವಾ ಬೇರೆಯವರು ನಿಮ್ಮ ಮಕ್ಳಿಗೆ ಎಣ್ಣೆ ಮಸಾಜ್ ಮಾಡ್ತಿದ್ದಾರೆ ಅಂತಂದ್ರೆ, ಪ್ಲೀಸ್ ಸ್ಟಾಪ್ ಮಾಡಿ. ನೀವೇ ಅದನ್ನ ಕಲೀರಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ನೀಡತ್ತೆ. ನೆಕ್ಸ್ಟು ಈ ರೀತಿ ಬೆನ್ನಿಗೆ ಕಂಪ್ಲೀಟ್ ಆಗಿ ಎಣ್ಣೆ ಮಸಾಜ್ ಮಾಡಿದ್ಮೇಲೆ ಕೈನ ಹಿಂದೆಗಡೆಗೆ ಸ್ವಲ್ಪ ಟೈಟ್ ಆಗಿ ಇಟ್ಕೊಂಡು ಕ್ಲೀನ್ ಆಗಿ ಉಜ್ಜಬೇಕಾಗತ್ತೆ. ಇದರಿಂದ ಮಕ್ಳಿಗೆ ಚೆನ್ನಾಗಿ ಸ್ವಲ್ಪ ಬೆನ್ನು ಅಗಲ ಆಗುತ್ತೆ, ಶೋಲ್ಡರ್ ಅಗಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಫಾಲೋ ಮಾಡಬೇಕು. ಅಂಡ್ ಎಲ್ಲಾ ಒಂದು ಬಾಡಿ ಪಾರ್ಟ್ಸ್‌ಗೂನು ಎಣ್ಣೆ ಹಾಕ್ದಾಗ ಎಲ್ಲಾ ಕಡೆನೂ ಉಜ್ಜಬೇಕಾಗತ್ತೆ. ಈಗ ಎದೆ ಭಾಗಕ್ಕೆ ಬರೋದು. ಎದೆಗೂನು ಅಷ್ಟೇ ಮಕ್ಳುಗಳಿಗೆ ಗ್ಯಾಸ್ ಪಾಸ್ ಮಾಡಲ್ಲ, ಪಾಟಿ ಸರಿಯಾಗಿ ಮಾಡಲ್ಲ ಅಂತ ತುಂಬಾ ಜನ ನನಗೆ ಕಾಮೆಂಟಲ್ಲೂ ಕೇಳ್ತಿದ್ದೀರಾ. ಅಂಡ್ ಆಲ್ಸೋ ಇನ್‌ಸ್ಟಾಗ್ರಾಮಲ್ಲಿ ಡಿಎಂ ಸಹ ಮಾಡ್ತಿದ್ದೀರಾ. ಅದ್ರ ರಿಲೇಟೆಡ್ ವೆರಿ ಸೂನ್ ಆಗಿ ನಾನು ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, ವಿಡಿಯೋ ಮಾಡ್ತೀನಿ. ಯಾಕೆ ಮಕ್ಕಳು 1 ತಿಂಗಳವರೆಗೂ ಮಿನಿಮಮ್ ಒಂದು 10 ದಿನ, 15 ದಿನದವರೆಗೂ ದಿನಾಗ್ಲೂ ಪಾಟಿ ಮಾಡ್ತಿರ್ತಾರೆ. 15 ದಿನ ಆಗಿದ ತಕ್ಷಣ ಪಾಟಿನೇ ಸರಿಗ್ ಮಾಡ್ತಿಲ್ಲ. ಅಮ್ಮಂದಿರ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಮನೆಯವರೆಲ್ಲ. ನೀನ್ ಅದ್ ತಿಂದೆ, ಇದ್ ತಿಂದೆ, ಇದ್ ಸರಿಯಾಗಿ ತಿಂದಿಲ್ಲ, ಅದ್ ಸರಿಯಾಗಿ ತಿಂದಿಲ್ಲ ಅಂತ. ಯಾಕೆ ಮಕ್ಳು 15 ದಿನ ಆದ್ಮೇಲೆ ಪಾಟಿ ಸರಿಯಾಗಿ ಮಾಡಲ್ಲ? ದೇರ್ ಇಸ್ ಅ ರೀಸನ್ ಬಿಹೈಂಡ್ ಇಟ್. ನಿಮ್ ಮಕ್ಳು ಆ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ಭಯ ಪಡ್ಬೇಡಿ. ಇಟ್ಸ್ ತಕ್ಷಣಕ್ಕೆ ರಿಲೀಫ್ ಆಗಿ ನಿಮಗೆ ಹೇಳ್ತಿದ್ದೀನಿ. ಯಾಕ್ ರೀಸನ್ ಅಂತ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಈಗ ಲಿಟರಲಿಗೆ ಹೊಟ್ಟೆಗೆ ಈ ಟಮ್ಮಿ ಮಸಾಜ್ ಅಂತ, ಐ ಲವ್ ಯೂ ಮಸಾಜ್ ಅಂತ ಹೇಳ್ತಾರೆ ಇದನ್ನ. ಇದರಿಂದ ಗ್ಯಾಸ್ ಪಾಸ್ ಮಾಡೋದಕ್ಕೆ, ಪಾಟಿ ಮಾಡೋದಕ್ಕೆ ಎಲ್ಲ ರಿಲೀಫ್ ಆಗತ್ತೆ. ಈಸಿ ಆಗತ್ತೆ ಮಕ್ಳುಗಳಿಗೆ, ಜೀರ್ಣ ಎಲ್ಲ ಚೆನ್ನಾಗಾಗತ್ತೆ. ಸೊ ಪ್ರತಿದಿನ ನಾನು ಎಣ್ಣೆ ಮಸಾಜ್ ಮಾಡೇ ಮಾಡ್ತೀನಿ ಅಲ್ವಾ? ಸೊ ಇದನ್ನ ನಾನು ಕಂಪಲ್ಸರಿ ಮಾಡ್ತೀನಿ. ಈ ರೀತಿ ಕೈಗೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಎಣ್ಣೆನ ತಿಕ್ಬೇಕಾಗತ್ತೆ. ಮಕ್ಳು ಹುಟ್ಟಿದಾಗ್ಲಿಂದ ಒಂದು 3, 4 ತಿಂಗಳವರೆಗೂನು ಕೈನ ತುಂಬಾ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಕೈನೆಲ್ಲ ಬಿಡಿಸಿ, ಬೆರಳು ಸಂದಿ, ಅವರ ಕಂಪ್ಲೀಟ್ ಪಾಮ್, ಅಂಗೈ ಅಂತ ಏನ್ ಹೇಳ್ತೀವಿ, ಅದಕ್ಕೆಲ್ಲಾನು ಎಣ್ಣೆ ಮಸಾಜ್ ಮಾಡ್ಬೇಕು. ಇದರಿಂದ ತುಂಬಾ ಒಳ್ಳೇದು. ಯಾಕಂತಂದ್ರೆ ಅಂಗೈಯಲ್ಲಿ ನಮ್ಗೆ ಬೇರೆ ರೀತಿಯಾದ ನರ್ವ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಕಂಪ್ಲೀಟ್ ಬ್ರೈನ್ ಡೆವಲಪ್‌ಮೆಂಟ್‌ಗೆ, ಹಾರ್ಟ್‌ಗೆ ಎಲ್ಲಾನುನು. ಸೊ ಬಾಡಿ ಮಸಾಜ್ ಅಂತಂದ್ರೆ, ಆಯಿಲ್ ಮಸಾಜ್ ಅಂತ ಅಂದ್ರೇನೆ ಎಲ್ಲ ನರಗಳ ಒಂದು ಆಕ್ಟಿವೇಟ್ ಆಗತ್ತೆ. ಅದಕ್ಕೋಸ್ಕರನೇ ಆಯಿಲ್ ಮಸಾಜ್ ತುಂಬಾ ಒಳ್ಳೇದು ಮಕ್ಳಿಗೆ. ಅದಾದ್ಮೇಲೆ ಈ ರೀತಿ ಕೈನ ಇದನ್ನ ಬೇಬಿ ಜಿಮ್ನಾಸ್ಟಿಕ್ಸ್ ಅಂತ ಹೇಳ್ತಾರೆ. ಇನ್ನೊಂದು ವಿಡಿಯೋ ಮಾಡ್ತೀನಿ ಓಕೆನಾ? ಸೊ ಬೇಬಿ ಜಿಮ್ನಾಸ್ಟಿಕ್ ಯಾವ ರೀತಿ ಬ್ರೈನ್ ಡೆವಲಪ್‌ಮೆಂಟ್ ಆಗೋ ರೀತಿ ನಾವು ಮಕ್ಳಿಗೆ ನ್ಯೂ ಬಾರ್ನ್ ಬೇಬೀಸ್‌ಗೆ ಒಂದು ಹುಟ್ಟಿದಾಗ್ಲಿಂದ ಒಂದು 4 ತಿಂಗಳು, 5 ತಿಂಗಳವರೆಗೂನು ಈ ರೀತಿ ಜಿಮ್ನಾಸ್ಟಿಕ್ಸ್‌ನ ಮಾಡ್ಸೋದ್ರಿಂದ, ಸಿಂಪಲ್ ಎಕ್ಸರ್ಸೈಸ್ ಮಾಡ್ಸೋದ್ರಿಂದ ಮಕ್ಕಳ ಬ್ರೈನ್ ಶಾರ್ಪ್ ಆಗುತ್ತೆ. ಅವ್ರು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ. ಅವರ ಬ್ರೈನ್ ಡೆವಲಪ್‌ಮೆಂಟ್ ತುಂಬಾ ಚೆನ್ನಾಗಾಗತ್ತೆ. ಅದೆಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಕೈನ ಮೇಲ್ಗಡೆ ಅಂಡ್ ಕ್ರಾಸ್ ಆಗಿ ಅಂತಂದ್ರೆ ಕೈನ ನಾವು ಫೋಲ್ಡ್ ಮಾಡ್ತೀವಲ್ಲ, ಹ್ಯಾಂಡ್ ಫೋಲ್ಡ್ ಆ ರೀತಿ ಮಾಡ್ಸೋದು, ಕೆಳಗಡೆ ಮಾಡ್ಸೋದು, ಇದೆಲ್ಲ ನೋಡೋದಕ್ಕಂತೂ ತುಂಬಾ ಕ್ಯೂಟ್. ನಾನಂತೂ ಪ್ರತಿದಿನ ಆಯಿಲ್ ಮಸಾಜ್ ಮಾಡುವಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಕೆಲವು ಒಂದು ಆಯಿಲ್ ಮಸಾಜ್ ಅಲ್ಲಿ ನನ್ನ ಸ್ಟೆಪ್ಸ್ ಇರುತ್ತಲ್ಲ, ಅದಂತೂ ನಂಗೆ ಫೇವ್ರೆಟ್ ಆಗಿರುತ್ತೆ ಕೆಲವು. ಅದನ್ನ ಯಾವಾಗ ಮಾಡ್ತೀನಿ, ಯಾವಾಗ ಮಾಡ್ತೀನಿ ಆ ರೀತಿ ಒಂಥರ ಆಂಟಿಸಿಪೇಟ್ ಮಾಡ್ಕೊಂಡು ನಾನು ಎಣ್ಣೆ ಮಸಾಜ್ ಮಾಡೋದು. ನೆಕ್ಸ್ಟ್ ಬರೋದು ಕಾಲು. ಕಾಲ್ಗೂನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಬೇಕು. ಮಂಡಿಗೆಲ್ಲ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಬೇಕಾಗತ್ತೆ. ಇದರಿಂದ ಮಕ್ಕಳ ಒಂದು ಮಂಡಿಗೆ, ಕಾಲ್ಗೆ ಶಕ್ತಿ ಬರುತ್ತೆ. ಬೇಗ ನಿಂತ್ಕೊಳ್ತಾರೆ, ಬೇಗ ನಡೀತಾರೆ, ಬೇಗ ಓಡ್ತಾರೆ. ಮಕ್ಳು ನಿಂತ್ಕೊಳ್ಳೋದು ಯಾವಾಗಪ್ಪ, ಓಡೋದು ಯಾವಾಗಪ್ಪ ಅಂತ ಎಲ್ಲಾ ಅಮ್ಮಂದಿರ್ಗೂ ಅದು ಒಂಥರ ಕಾಯ್ತಾ ಇರ್ತೀವಿ. ಆ ಮೈಲ್‌ಸ್ಟೋನ್ ಆದ್ಮೇಲೆ ಅಯ್ಯೋ! ಕೂತ್ಕೊಂಡಿದ್ದಾಗ್ಲೇ ಚೆನ್ನಾಗಿತ್ತು. ಅಯ್ಯೋ! ನಡೆಯೋದಕ್ಕಿಂತ ಮುಂಚೆನೇ ಚೆನ್ನಾಗಿತ್ತು ಅಂತ ಎಷ್ಟೋ ಅಮ್ಮಂದಿರ್ಗೆ ಅದನ್ಸುತ್ತೆ. ಕಾಲು ಮಸಾಜ್ ಮಾಡುವಾಗ್ಲೇನೆ ಈ ರೀತಿ ಪಾದಕ್ಕೂನು ನೀವು ಮಸಾಜ್ ಮಾಡಿ. ಯಾವ ಒಂದು ಭಾಗನೂ ಮಕ್ಕಳ ಒಂದು ದೇಹದಲ್ಲಿ ಬಿಡಬಾರ್ದು. ಎಲ್ಲಾನು ಮಸಾಜ್ ಮಾಡ್ಬೇಕಾಗತ್ತೆ. ನಾನು ವಿಡಿಯೋದಲ್ಲಿ ನಿಮಗೆ ಪಾಪುಗೆ ವಜೈನಾ ಮತ್ತೆ ಬಮ್
ಕ್ಲೋಸ್ ಮಾಡಿ ಎಣ್ಣೆ ಮಸಾಜ್ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ಎಣ್ಣೆ ಮಸಾಜ್ ಮಾಡುವಾಗ ನಾವು ಇದನ್ನೆಲ್ಲ ರಿಮೂವ್ ಮಾಡೇನೆ ಮಾಡೋದು. ಮಕ್ಕಳ ಪ್ರೈವೇಟ್ ಪಾರ್ಟ್ಸ್‌ಗೂನು ಸಹ ನಾವು ಕ್ಲೀನಾಗಿ ಮಸಾಜ್ ಮಾಡ್ಬೇಕಾಗತ್ತೆ. ನಿಮಗೆ ಆಮೇಲೆ ನಾನು ಮಕ್ಕಳ ಬಮ್‌ನ ನೀವು ಯಾವ ರೀತಿ ಉಜ್ಜಬೇಕಾಗತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಡೀಟೇಲ್ ಆಗಿ ನೋಡಿ. ಈ ರೀತಿ ಮಂಡಿನ ಕಂಪ್ಲೀಟ್ ಆಗಿ ಅಂದ್ರೆ ಎಣ್ಣೆ ಮಸಾಜ್ ಹಾಕಿ ಸರ್ಕ್ಯುಲರ್ ವೈಸು, ಆಂಟಿ ಕ್ಲಾಕು ಮತ್ತೆ ಕ್ಲಾಕ್ ವೈಸು ನೀವು ಮಸಾಜ್ ಮಾಡ್ಬೇಕಾಗತ್ತೆ. ಇದರಿಂದ ಮಕ್ಕಳಿಗೆ ಕಾಲಿಗೆ ಸ್ಟ್ರೆಂತ್ ಬರುತ್ತೆ. ಅಂಡ್ ಆಲ್ಸೋ ಕೆಲವು ಮಕ್ಕಳುಗಳಿಗೆ ಬೋ ಲೆಗ್ಸ್ ಇರತ್ತೆ. ಅಂಡ್ ಆಲ್ಸೋ ಕಾಲು ಸ್ವಲ್ಪ ಸೊಟ್ಟ ಇದ್ದಂಗೆ ಆಗುತ್ತೆ ಅಂತ ಎಷ್ಟೊಂದು ಜನ ನನಗೆ ಮಕ್ಕಳ ಪಿಕ್ಚರ್ಸ್‌ನ ಕಳಿಸ್ತಾರೆ. ನೋಡಿ ಮ್ಯಾಮ್ ನನ್ನ ಮಗು ಕಾಲು ಸುಟ್ಟ ಇದೆ, ಸರಿಯಾಗಿ ಕಾಲು ಇಡ್ತಿಲ್ಲ ಅಂತ ಅನ್ಸುತ್ತೆ, ಸರಿಯಾಗಿ ನಡೀತಿಲ್ಲ ಅನ್ಸುತ್ತೆ. ಸೊ ಎಣ್ಣೆ ಮಸಾಜಿಂದ ಎಲ್ಲಾನು ಫಿಕ್ಸ್ ಮಾಡ್ಕೊಳ್ಬೋದು. ದೇರ್ ಆರ್ ಫ್ಯೂ ಕಂಡೀಷನ್ಸ್, ಅದಕ್ಕೆ ನಾವು ಇಂಟರ್ವೆನ್ಷನ್ಸು, ಡಾಕ್ಟರ್ಸ್‌ನ ಮೀಟ್ ಮಾಡಲೇಬೇಕಾಗುತ್ತೆ. ಸೊ ಇದೆಲ್ಲ ಬೇಸಿಕ್ ಒಂದು ಆಯಿಲ್ ಮಸಾಜ್. ನೀವು ಈ ರೀತಿ ಬಮ್‌ನ ಉಜ್ಜಬೇಕಾಗತ್ತೆ. ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಮೇನ್ ಹೆಣ್ಮಕ್ಳಿಗೆ ನಾವು ಈ ರೀತಿ ಬಮ್‌ನ ಕ್ಲೀನಾಗಿ ಉಜ್ಜಬೇಕು. ಇದರಿಂದ ಕೆಲವರು ಹೇಳ್ತಾರೆ ಅಲ್ವಾ, ಸರಿಯಾಗಿ ಎಣ್ಣೆ ಮಸಾಜ್ ಮಾಡಿಲ್ಲ ಅಂತಂದ್ರೆ ಮಕ್ಕಳ ಒಂದು ಸೊಂಟದ ಕೆಳಗಿನ ಭಾಗ ತುಂಬಾ ಅಗಲ ಆಗತ್ತೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ನೀವು ಇದನ್ನೆಲ್ಲ ಕೇಳಿರ್ತೀರಾ ಕೇಳಿರಲ್ಲ ಅಂತ ಗೊತ್ತಿಲ್ಲ ನನಗೆ. ಇದೊಂದು ಟ್ರೆಡಿಷನಲ್ ಬಾಣಂತನದಲ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಾರೆ. ಸೊ ಈ ರೀತಿ ಬಮ್‌ನೆಲ್ಲ ಇದ್ ಮಾಡಿದ್ಮೇಲೆ ಕೈ ಮತ್ತೆ ಕಾಲು 2 ಕೈ 2 ಕಾಲು ಹಿಂದೆ ಇಟ್ಕೊಂಡು ಒಂದ್ 2 ನಿಮಿಷ ಒಂದ್ 1, 2, 3, 4, 5 1, 2, 3, 4, 5 1, 2, 3, 4, 5 ಒಂದ್ 3 ಸಲ ಈ ರೀತಿ ರಿಲೀಸ್ ಮಾಡೋದು, ತಿರ್ಗಾ ಅಗೇನ್ ಎಲ್ಲ ತಗೊಂಡು ಇಟ್ಕೊಳ್ಳೋದು, ರಿಲೀಸ್ ಮಾಡೋದು, ಇಟ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಎಲ್ಲ ನರ್ವ್ಸ್ ಒಂಥರ, ಈಗ ಯಾಕೆ ದೊಡ್ಡವರು ಆಯಿಲ್ ಮಸಾಜ್ ಹೋದ್ರೆ ಯಪ್ಪಾ ಎಷ್ಟು ರಿಲೀಫ್ ಸಿಕ್ತು, ಬಾಡಿ ತುಂಬಾ ಫ್ರೀ ಅನ್ಸುತ್ತೆ, ಹಾಯ್ ಅನ್ಸುತ್ತೆ ಅಂತ ದೊಡ್ಡೋರ್ಗೆ ಹೇಗೆ ಅನ್ಸುತ್ತೋ ಮಕ್ಳಿಗೂನು ಹಾಗೆ ಅನ್ಸುತ್ತೆ. ಎಲ್ಲ ಬಾಡಿ ಮಸಾಜ್ ಎಲ್ಲ ಮುಗೀತು. ಇವಾಗ ಕಮ್ ಟು ದ ಅಗೇನ್ ಲಾಸ್ಟ್ ಅಲ್ಲಿ ನಾನು ಫೇಸ್‌ಗೆ ಮಸಾಜ್ ಮಾಡ್ತೀನಿ. ಇನಿಷಿಯಲಿ ಫಸ್ಟುನು ಮಾಡಿರ್ತೀನಿ, ಬಟ್ ಲಾಸ್ಟ್ ಅಲ್ಲಿ ಫೇಸ್ ಮಸಾಜ್ ಮಾಡಿಸಿ ಅದಾದ್ಮೇಲೆ ಪಾಪುನ ಆರಾಮಾಗಿ ಆಟ ಆಡೋದಕ್ಕೆ ಬಿಡ್ತೀನಿ. ಅಂದ್ರೆ ಆಟ ಆಡ್ತಾರೆ ಅಂತಂದ್ರೆ ಆರಾಮಾಗಿ ಫ್ಯಾನ್ ನೋಡ್ತಾರೆ. ಫ್ಯಾನ್ ಇಸ್ ದ ಫೇವರೇಟ್ ಅದಿತಿಗೆ. ಸೊ ಇನಿಷಿಯಲಿ ನಗ್ತಾ ಇದ್ರು, ಅವ್ರ ಡ್ಯಾಡ ನೋಡಿ ನಗಿಸ್ತಾ ಇದ್ರು, ಎಣ್ಣೆ ಮಸಾಜ್ ಮಾಡ್ಬಿಟ್ರ ಮಮ್ಮ ಅಂತ ನಗ್ತಾ ಇದ್ರು. ಅಂಡ್ ಒಂಥರ ಕೋಪ, ಯಾಕಪ್ಪ ಎಣ್ಣೆ ಮಸಾಜ್ ಇಷ್ಟು ಮಕ್ಳಿಗೆ ಅಷ್ಟೇ ಅದೇ ಅಲ್ವಾ. ನಾವ್ ಅನ್ಕೊಳ್ತೀವಿ ಮಗುದೇ ಚಂದ, ಆರಾಮಾಗಿ ಹಾಲು ಕುಡಿತಾರೆ, ಆರಾಮಾಗಿ ಪಾಟಿ ಸುಸು ಮಾಡ್ತಾರೆ ಅಂತ. ಆದ್ರೆ ಮಕ್ಳಿಗೆ ಅವ್ರದೇ ಕಷ್ಟ ಇರುತ್ತೆ, ಯಾರಪ್ಪ ಎಣ್ಣೆ ಮಸಾಜ್ ಮಾಡಿಸ್ಕೊತಾರೆ, ಯಾರಪ್ಪ ಸಾಕ್ ಮಾಡ್ಬಿಟ್ಟು ಹಾಲು ಕುಡಿತಾರೆ ಅಂತ. ಈ ರೀತಿ ಚೆನ್ನಾಗಿ ಐಬ್ರೋ ಎತ್ತಿ, ಮೂಗೆಲ್ಲ ಶೇಪ್ ಮಾಡಿ, ಹಣೆ ಎಲ್ಲ ಉಜ್ಜಿ, ಕೆನ್ನೆ ಎಲ್ಲ ಅಪ್ರೈಟ್ ಪೊಸಿಷನ್ ಅಂತಂದ್ರೆ ಮೇಲ್ಗಡೆ ನಾವು ಫೇಶಿಯಲ್ ಮಾಡಿಸ್ಕೊಂಡಾಗ ಹೇಗೆ ನಮ್ಮ ಸ್ಕಿನ್ನ ಮೇಲ್ಗಡೆ ಎತ್ತುತ್ತಾರೋ ಅದೇ ರೀತಿ ನ್ಯೂ ಬಾರ್ನ್ ಬೇಬೀಸ್‌ಗಳ್ಗೂನು ಎತ್ತಬೇಕಾಗತ್ತೆ. ಅವರು ಎಷ್ಟೇ ವಯಸ್ಸಾದ್ರೂ ತುಂಬಾ ಯಂಗ್ ತರ ಕಾಣಿಸ್ತಾರೆ. ಅಂಡ್ ಮಕ್ಕಳ ಒಂದು ಅಪ್ಪರ್ ಲಿಪ್ಸ್‌ನ ಕ್ಲೀನ್ ಆಗಿ ನಾವು ಪ್ರೆಸ್ ಮಾಡಬೇಕು. ಇದರಿಂದ ಕೆಲವು ಮಕ್ಕಳುಗಳಿಗೆ ತುಟಿ ಉಬ್ಬಿರೋ ತರ ಇರುತ್ತೆ, ಅದೆಲ್ಲಾನು ಇರೋದಿಲ್ಲ. ಅಂಡ್ ಕಿವಿಗೂನು ಸ್ವಲ್ಪ ಎಣ್ಣೆ ಹಾಕಿ ನಾವು ಮಸಾಜ್ ಮಾಡ್ಬೇಕಾಗತ್ತೆ. ಅಂಡ್ ಹೊಕ್ಳುಗೂನು ಮಾಮೂಲಿ ಎಣ್ಣೆ ಮಸಾಜ್ ಮಾಡುವಾಗ್ಲೇ ಎಣ್ಣೆ ಹೋಗಿರತ್ತೆ. ಸೊ ಇದೆಲ್ಲ ಒಳ್ಳೇದು. ಎಣ್ಣೆ ಮಸಾಜ್ ಮಾಡುವಾಗ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ. ಮಗುವಿನ ವೆಯ್ಟ್ ಗೇನ್ ಆಗತ್ತೆ. ಲಿಟಲ್ ಎ ಬರ್ತ್ ವೇಟ್ 1960. ಈಗ ಲಿಟಲ್ ಎ 2 ಮಂತ್ಸ್‌ಗೆ 3 ಕೆಜಿ 600 ಗ್ರಾಮ್ ಇದ್ದಾರೆ. ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದಾರೆ. ಅದಕ್ಕೆ ಸಹಾಯ ಮಾಡಿದ್ದು ಈ ಎಣ್ಣೆ ಮಸಾಜ್. ನಿಮಗೂ ಹೆಲ್ಪ್ ಆಗ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ್ವಾ?